ನಮ್ಮ ಮಂಜಣ್ಣ ಸೋತ್ರು ಅಷ್ಟೇ, ಹುಣಸೂರಲ್ಲಿ ಕಾಣಿಸ್ಕೊಂಡಿಲ್ಲ ಅನ್ನೋ ಮಾತೇ ಇಲ್ಲ. ಹುಣಸೂರಿಗೆ ತಿಂಗಳಿಗೆ ಒಂದು 10-15 ಸಾರಿ ಯಾರಿಗೆ ಬಂದು ಹುಣಸೂರು ಹೆಂಗೈತೆ, ಏನು ಪರಿಸ್ಥಿತಿ, ಜನಗಳು ಹೆಂಗೆ ಎಲ್ಲ ವಿಸಿಟ್ ಮಾಡ್ಕೊ ಹೋಗ್ತಾರೆ. ಅದೇ ಈಗಿನ ಎಮ್ ಎಲ್ ಎ ನೋಡೋದಾದರೆ ಹುಣಸೂರಿಗೆ ಎಮ್ ಎಲ್ ಎನೋ ಮೈಸೂರಿಗೆ ಎಮ್ ಎಲ್ ಎನೋ ಒಂದೂ ಗೊತ್ತಿಲ್ಲ. ಹುಣಸೂರಲ್ಲಿ ನಾವು ನೋಡೇ ಇಲ್ಲ, ಇದುವರೆಗೂ ನಾವು ನೋಡಿಲ್ಲ. ಎಲ್ಲೇ ನಾನು ಕಾಲೇಜ್ ವಿದ್ಯಾರ್ಥಿ, ಒಂದು ಕಾಲೇಜ್ ಫಂಕ್ಷನ್ ಆಗಲಿ ಯಾವುದೇ ಆಗಲಿ ಅದಕ್ಕೆ ಕರೆದ್ರಷ್ಟೇ, ಯಾವುದಕ್ಕೂ ಸ್ಪಂದನೆ ಮಾಡಲ್ಲ ಅವರು. ಈಗಿನ ಎಮ್ ಎಲ್ ಎ ಆಗಲಿ, ನಾವು ಈಗ ರಸ್ತೆಗಳನ್ನೇ ತಗೋಬೋದು, ಒಂದು ರಸ್ತೆನೂ ಚೆನ್ನಾಗಿಲ್ಲ ಹುಣಸೂರಲ್ಲಿ. ಯಾವುದೇ ಕಾಮಗಾರಿಕೆ ಕೆಲಸಗಳನ್ನ ಈಗಿನ ಎಮ್ ಎಲ್ ಎ ಮಾಡ್ತಾಯಿಲ್ಲ. ನಮ್ಮ ಮಾಜಿ ಎಮ್ ಎಲ್ ಎ ಆದರೂ ಎಲ್ಲ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡೋರೆ. ಈಗಲೇ ನೋಡ್ಬೋದು ಸೋತರು ಯಾವ ರೀತಿ ಫಂಕ್ಷನ್ಗಳನ್ನ ನಡೆಸ್ತವ್ರೆ ಅಂತ. ಈಗ ಪದಗ್ರಹಣ ಅಂತ ಒಂದು ಫಂಕ್ಷನ್ನ ಹಮ್ಮಿಕೊಂಡು ಅಧ್ಯಕ್ಷರಿಗೆಲ್ಲ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಡ್ತವ್ರೆ. ಈಗಿನ ಮೇಲೆ ಜನಗಳ ಕೈ ಸಿಗ್ತಾರೆ ಅನ್ನೋದು ಸಿಗ್ತಾರೆ ಅಂತ ಪದನೇ ಇಲ್ಲ, ಅದು ಸಿಗಲ್ಲ ಅವರು ಯಾವಾಗಲೂ. 2028 ಜನ ಈಗಲೇ ಜನ ಅಂತಾರಲ್ಲ, ಗೆಲ್ಲಿಸ್ಬಿಟ್ಟಿರೋ ತಪ್ಪಿಗೆ ಹಣದಿಂದ ಹೋಗಿ ಅವ್ರನ್ನ ಗೆಲ್ಸಿದ್ರು. ಈಗ ನೆಕ್ಸ್ಟ್ ಎಲೆಕ್ಷನಲ್ಲೇ ತೋರಿಸ್ತೀವಿ, ಹೇಳೋದಕ್ಕಿಂತ ಮುಂಚೆ ಎಲೆಕ್ಷನಲ್ಲಿ ಮಾಡಿ ತೋರಿಸ್ತೀವಿ. ಕಾಂಗ್ರೆಸ್ಸು ಅಂತಂದರೆ ಈಗ ಮಂಜಣ್ಣ ಅನ್ನೋದು ಒಂದು ಕಾಂಗ್ರೆಸ್ಸು ಯುವಕರಿಗೆ ಹುರಿದುಂಬಿಸೋದು ಅಥವಾ ಈ ಅಭಿವೃದ್ಧಿ ಕೆಲಸಕ್ಕೆ ಅನ್ನಂದರೆ ಇಲ್ಲಿ ನಮಗೆ ಮಂಜಣ್ಣನಿಂದನೇ ಎಲ್ಲ ನಮಗೆ ಎಲ್ಲ ಕಷ್ಟ ಸುಖಗಳಿಗಾಗಲಿ ಯಾವುದೇ ವಿಚಾರಗಳಾಗಲಿ ಎಲ್ಲದಕ್ಕೂ ಮಕ್ಕಳ ಥರ ಸ್ಪಂದನೆ ಮಾಡ್ತಾರೆ. ಇವಾಗ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋವಂಥ ವಿಚಾರವಾಗಿ ಈಗೆಲ್ಲ ಆಗಮಿಸಿದ್ದೀವಿ. ಈ ಕಾಂಗ್ರೆಸ್ ಪಕ್ಷ ಅನ್ನೋದು ನಮ್ಮ ಹುಣಸೂರು ತಾಲೂಕಲ್ಲಿ ಯುವಶಕ್ತಿ ಅನ್ನೋದು ಒಂದು ವಿಚಾರನ ಹೇಳ್ತೀನಿ. ಈಗ 2.5 ವರ್ಷ ಏನಾಗಿದೆಯೋ, 2.5 ವರ್ಷದಿಂದ ಮೊದಲು ಎಲ್ಲಿಗೆ ನಿಂತಿದೆಯೋ ಅಲ್ಲಿಗೆ ನಿಂತಿದೆ ಹೊರತು ಅಭಿವೃದ್ಧಿ ಕೆಲಸಗಳು ಇನ್ನೂ ಕೂಡ ಕಂಡು ಬರ್ತಾಯಿಲ್ಲ. ಅದೇ ನಮ್ಮ ಮಂಜಣ್ಣವರು ಇದ್ದಿದ್ರೆ ಎಷ್ಟೋ ಅಭಿವೃದ್ಧಿ ಕೆಲಸಗಳು ಆಗ್ತಿದ್ವಿ ಅಂತ ಕೇಳ್ಕೊತಿದ್ದೀನಿ. ನಾವು ಕಾಡಂತಿನ ಜನ ಇರೋದ್ರಿಂದ ಯಾವುದೇ ಥರದ ಅಭಿವೃದ್ಧಿ ಕೆಲಸಗಳಾಗಲಿ ಯಾವುದೂ ದೊರಕ್ತಾ ಇಲ್ಲ. ಈಗ ನಿನ್ನೆ ಒಂದು ವಿಚಾರ ನಡೀತು ನಮ್ಮಲ್ಲಿ. ಒಂದು 5 ಮೇಕೆನ ಒಂದು ಚಿರತೆ ದಾಳಿ ಮಾಡೈತೆ. ಅದಕ್ಕೆ ಕಾನೂನಲ್ಲಿ ಏನೈತೆ, ಅದಕ್ಕೆ 5-6 ಸಾವಿರ ದುಡ್ಡು ಕೊಡ್ತೀವಿ, 4-5 ಸಾವಿರ ದುಡ್ಡು ಕೊಡ್ತೀವಿ ಅಂತ ಒಂದು ಮೇಕೆಗೆ ಕೊಟ್ಟರೆ ಆ ಬೆಳೆದಿರೋಂಥನೋ ಆ ಕೂಲಿನ ಆಡನ್ನ ಸಾಕೋರಿಗೆ ಆ ಕೂಲಿನೂ ಕೂಡ ಸಿಗಲ್ಲ. ಈ ಪರಿಸ್ಥಿತಿಲಿ ಆಗೈತೆ. ಅದೇ ನಮ್ಮ ಮಂಜಣ್ಣ ಇದ್ದಿದ್ರೆ ಅಟ್ಲೀಸ್ಟು ಅನುದಾನ ಏನಿದೆಯೋ ಅದನ್ನು ಹೊರತುಪಡಿಸಿ ಅವ್ರಿಗೆ ಕುಟುಂಬಕ್ಕೆ ಏನು ಮಾಡಬೇಕು ಅನ್ನೋದೇ ಅದನ್ನು ಮಾಡಿಕೊಡ್ತಿದ್ರು. ಇಷ್ಟೆಲ್ಲ ವಿಚಾರಗಳಲ್ಲಿ ನಮ್ಮ ಮಂಜಣ್ಣ ಇರಬೇಕು ಅನ್ನೋದು ನಮ್ಮ ಆಸೆ. ಮುಂದಿನ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಮಂಜಣ್ಣನೇ ಬರಬೇಕು ಅನ್ನೋದು ನಮ್ಮ ಅಭಿಲಾಷೆ. ಮಂಜಣ್ಣ ಬಂದೇ ಬರ್ತಾರೆ. ಏನು ತೊಂದರೆ ಇಲ್ಲ. ಈಗ ಅವ್ರಿಗೇ ಇವಾಗೆಲ್ಲ ಮಂಜಣ್ಣನೇ ಇರಬೇಕು ಅನ್ನೋದು ಒಂದು ಅವಕಾಶ ಐತೆ. ಈಗಿನ ಎಮ್ ಎಲ್ ಎರು ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಆವಾಗಾದ್ರೂ ಮಂಜಣ್ಣ ಆದ್ರೆ ಮನೆ ಹತ್ರನಾರು ಇರ್ತಿದ್ರು, ಅಟ್ಲೀಸ್ಟ್ ಬಂದು ಕ್ಷೇತ್ರದಲ್ಲಿ ಎಲ್ಲಿ ಏನು ಎಂತು ಅಂತ ಕೇಳ್ತಿದ್ರು. ಇವಾಗಿನ ಎಮ್ ಎಲ್ ಎ ನಾವು ಹುಡುಕ್ಬೇಕು ಆ ಪರಿಸ್ಥಿತಿಲಿ ಆಗ್ಬಿಟ್ಟೈತೆ. ನಮ್ಮ ಕಷ್ಟ ಸುಖನ ಯಾರಿಗೆ ಹೇಳ್ಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಈ ನಮ್ಮ ಮಂಜಣ್ಣ ಇರೋದ್ರಿಂದ ನಾವು ಏನಾದರೂ ಹೇಳಬೇಕು ಅಂದರೆ ಅವ್ರ ಕಡೆಯಿಂದ ಅಲ್ಪ ಸ್ವಲ್ಪ ಆಗೋಂಥ ಕೆಲಸಗಳು ನಡೀತಾ ಇದೆ. ಅಂದರೆ ಅಭಿವೃದ್ಧಿ ಕೆಲಸ ಆಗದಿರೋದ್ರೂ ಪರ್ಸ್ನಲಾಗಿ ಅವ್ರಿಗೆ ಏನು ಮಾಡಬೇಕೋ ಅಂಥ ಕೆಲಸಗಳನ್ನ ಮಾಡಿಕೊಡ್ತಾ ಪಿ ಮಂಜುನಾಥ್ ಅವರ ಶಕ್ತಿ ಪ್ರದರ್ಶನವನ್ನು, ಅವರ ಶಕ್ತಿಯನ್ನು ಇವತ್ತು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಶಕ್ತಿ ಅಂತೂ ಆಲ್ರೆಡಿ ಅವ್ರದ್ದಿದೆ, ಇನ್ನೂ ಹೆಚ್ಚಾಗಿ ಮುಂದಕ್ಕೆ ನಾವು ತೋರಿಸ್ಬೇಕಂತ ಶಕ್ತಿನ ಅವ್ರದ್ದು ಇವತ್ತು ಪದಗ್ರಹಣ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ಮತ್ತು ಹಳ್ಳಿಗಳಿಂದ ಜನಗಳು ಮತ್ತು ಇಲ್ಲಿ ಯಾರಿಗೂ ದುಡ್ಡು ಕೊಟ್ಟು ಸೇರಿಸಿಲ್ಲ ಸರ್, ಪ್ರೀತಿಯಿಂದ ವಿಶ್ವಾಸದಿಂದ ಬರ್ತಿದ್ದಾರೆ. ಯಾಕಂದರೆ ಮಂಜಣ್ಣನವರು ಎಲ್ಲರೂ ಮನಸ್ಸಲ್ಲಿದ್ದಾರೆ. ಪ್ರತಿ ಹಳ್ಳಿಗಳಿಗೂ ಎಲ್ಲ ಸಣ್ಣ ಪುಟ್ಟ ಸಮುದಾಯಕ್ಕೆ ಎಲ್ಲ ಒಳ್ಳೇದು ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಎಲ್ಲ ಜನ ಪ್ರೀತಿಯಿಂದ ಬಂದಿದ್ದಾರೆ ಇವತ್ತು ಸರ್. ಅದು ಸ್ವಲ್ಪದಲ್ಲಿ ಆಗಿರೋದಷ್ಟೇ, ಅದೇನು ಲೆಕ್ಕಕ್ಕಿಲ್ಲ. ಮುಂದಿನ ದಿನ ಸರಿಪಡಿಸ್ಕೋತೀವಿ ಸರ್. ಅವ್ರಿಗೆ ಹುಣಸೂರು ಬೇಕು, ಹುಣಸೂರು ಜನ ಬೇಕು, ಮತ್ತು ಅವರು ಹುಣಸೂರು ಮನೆ ಮಗ. ಅದರಿಂದ ಅವರು ಹುಣಸೂರು ಬಿಟ್ಟು ಹೋಗಲ್ಲ. ಮತ್ತು ಎಲ್ಲರೂ ಥರ ಡೆಲ್ಲಿ ಬೆಂಗಳೂರು ಪದೇ ಹೋಗೋ ಮನುಷ್ಯ ಅಲ್ಲ. ಹುಣಸೂರಿಗೆ ಹೋದರೆ ಸಿಗ್ತಾರೆ, ಮೈಸೂರಲ್ಲಿ ಇರ್ತಾರೆ, ಎಲ್ಲರೂ ಕೈಗಿಸಿರ್ತಾರೆ. ಒಂದು ಸಾವು ನೋವಿಗೆ ಮೇನು ಯಾರು ದುಡ್ಡು ಕಾಸು ಕೇಳಲ್ಲ ಸರ್. ಒಂದು ಸಾವು ನೋವಿಗೆ ಬಂದರೆ ಸಾಕು. ಅದು ಎಲ್ಲ ಸಣ್ಣವ್ರದಿರಲಿ ದೊಡ್ಡವ್ರಿರಲಿ ಎಲ್ಲ ಸಾವುಗೆ ಬರ್ತಾರೆ. ಅದೇ ಬೇಕಾಗಿರೋದು ಸರ್. ಇವಾಗ ನಾವೂ ಒಂದು ಕಡೆ ಇದ್ದೋ, ಈಗ ನಾವು ಯಾಕೆ ಮತ್ತು ಮಂಜಣ್ಣನ ಕಡೆ ಇದ್ದೀವಿ ಅಂತ ನೀವೇ ಅರ್ಥ ಮಾಡ್ಕೋಬೇಕು. ಅಭಿವೃದ್ಧಿ ಶೂನ್ಯ ಸರ್. ಎಲ್ಲ ಮಂಜಣ್ಣವರು ಏನು ಬುನಾದಿ ಹಾಕಿದ್ರು ಅದು ನಡೀತೈತೆ ಹೊರತು ಇನ್ನೇನು ನಡೀತಿಲ್ಲ. ಲೀಡಲ್ಲಿ ಹೊಡಿತೀವಿ ಸರ್, 100% ಲೀಡಲ್ಲಿ ಹೊಡಿತೀವಿ. ನಾಳೆ ಬೆಳಗ್ಗೆ ಆದ್ರೂ ಗೆಲ್ತೀವಿ. ಚುನಾವಣೆಗೆ ಈಗಿನಿಂದಲೂ ನಮ್ಮ ಗ್ರಾಮಾಂತರ ವ್ಯಾಪ್ತಿಯಲ್ಲಾಗಲಿ ಟೌನ್ ವ್ಯಾಪ್ತಿಯಲ್ಲಿ ಆಗಲಿ ಚೆನ್ನಾಗಿ ನಮ್ಮ ಕಾಂಗ್ರೆಸ್ ಪರವಾಗಿ ಚೆನ್ನಾಗಿ ನಡೀತಾ ಇದೆ. ಇನ್ನು ಮುಂದೆನೂ ಸಹ ಇದೇ ರೀತಿಯಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಾಯಿದ್ದಾರೆ. ಆದ್ದರಿಂದ ಎಲ್ಲರೂ ಸಹ ಇನ್ನೂ ಉತ್ತಮ ರೀತಿಯಲ್ಲಿ ಚೆನ್ನಾಗಿ ಸಹಕರಿಸಬೇಕಾಗಿ, ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಜಯಬೇರಿಯಾಗಿ ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನಾನು ಕೇಳ್ಕೊತಾ ಇದ್ದೀನಿ. ಮಂಜಣ್ಣವರು ಯಾವುದೇ ಒಂದು ಕಷ್ಟ ಸುಖ ಅನ್ನೋದಾಗಲಿ, ಒಬ್ಬ ವಿದ್ಯಾರ್ಥಿಗಳಿಗಾಗಲಿ ಮತ್ತು ಬಡಬಗ್ಗರುಗಳಿಗಾಗಲಿ
ಭಾರಿ ಆದಷ್ಟು ತಮ್ಮ ಕೈಲಾಗಿ ಮಿತಿಮೀರಿ ಅವರು ತಮ್ಮ ಕೆಲಸ ಹಣ ಸಹಾಯ ಆಗಲಿ ಮತ್ತು ಉದ್ಯೋಗ ಒಂದು ಖಾತ್ರಿ ಇದರಲ್ಲಾಗಲಿ ಪ್ರತಿಯೊಂದರಲ್ಲೂ ಅವರು ಕೆಲವರು ನಮ್ಮ ಕಣ್ಣಿಗೆ ಸಾಮಾನ್ಯವಾಗಿ ಒಂದು 20-30 ಮನೆಗಳನ್ನು ಕೊಟ್ಟಿದ್ದಾರೆ ಈಗ ಸ್ವತಃ ಅವರ ಕೈಲಿಂದ. ಮತ್ತು ನಮ್ಮ ಗ್ರಾಮದಲ್ಲಿ ಯಮಗೊಂಬ ಗ್ರಾಮದಲ್ಲೂ ಸಹ 2 ದೇವಸ್ಥಾನಗಳಿಗೆ ತಮ್ಮ ಕೈಯಾರೆ 10 ಲಕ್ಷಗಳನ್ನು ಕೊಟ್ಟು ಒಂದು ಶನಿದೇವರ ದೇವಸ್ಥಾನ, ಒಂದು ಜಂಬುಲಿಂಗೇಶ್ವರ ಸ್ವಾಮಿ ದೇವಸ್ಥಾನವನ್ನು ಸಹ ನಿರ್ಮಿಸಿದ್ದಾರೆ. ಹಾಗೂ ಪ್ರತಿಯೊಂದು ಊರಿನಲ್ಲೂ ರೋಡಿನ ವ್ಯವಸ್ಥೆ ಅವರಿದ್ದಂಥ ಕಾಲದಲ್ಲಿ ಭಾರಿ ವ್ಯವಸ್ಥಿತವಾಗಿ ನಡೆದಿತ್ತು. ಭಾಳ ಚೆನ್ನಾಗಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾರೆ. ಈಗಿನ ಹೊಸ ಎಮ್ ಎಲ್ ಎ ಅವರು ಒಂದು ಯಾವ ರೋಡಲ್ಲೂ ಒಂದು ಮಣ್ಣು ಹಾಕಿರೋದು ನಾವು ಇದುವರೆಗೂ ನೋಡಿಲ್ಲ. ಆದರೆ ಎಲ್ಲ ಊರಿನಲ್ಲೂ ಸ್ವಲ್ಪ ಅಸಮಾಧಾನದಲ್ಲಿ ಜನ ಇದ್ದಾರೆ. ಒಂದು ಬಾರಿ ಅವಕಾಶ ಕೊಡಿ ಅಂತಂದ್ರು, ಅಭಿವೃದ್ಧಿ ಆಗ್ತಾ ಇದೆಯಾ? ಮಾಡ್ತಾ ಇದೆ? ಅಭಿವೃದ್ಧಿ ಆಗಿಲ್ಲ ಸರ್, ಯಾವುದೂ ಅಭಿವೃದ್ಧಿ ಆಗಿಲ್ಲ. ಖಂಡಿತ ಸಿಗುತ್ತೆ. ಪಕ್ಷದ ಕಾರ್ಯಕರ್ತ ಯಾವ ರೀತಿ ಇದ್ದೀರಾ ಸರ್? ಪಕ್ಷದ ಕಾರ್ಯಕರ್ತರು ಒಳ್ಳೆಯ ಅಭಿಪ್ರಾಯದಲ್ಲಿದ್ದಾರೆ. ಏನೇ ಆಗಲಿ ಇದೊಂದು ಬಾರಿ ನಮ್ಮ ಮಂಜಣ್ಣನವರು ಗೆಲ್ಸ್ಕೋಬೇಕು ಅನ್ನೋದು ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತು ಜನಗಳೆಲ್ಲ ಜನಾಭಿಪ್ರಾಯ ಇದೆ. ಇದನ್ನು ನೋಡಿ ಎಲ್ಲ ಜನಕ್ಕೂ ತುಂಬ ಬೇಜಾರಾಗಿದೆ ಸರ್. ರೋಡಲ್ಲಿ ಸರ್ ಈಗ ಹುಣಸೂರು ರಸ್ತೆಗಳನ್ನ ನೋಡಿ ನಾವೇನೇ ಈಗ ಬೈಕ್ ಓಡಿಸ್ತಾ ಇದ್ರೆ ರಸ್ತೆಗಳಲ್ಲಿ ಓಡ್ಸೋಕ್ಕಾಗಲ್ಲ ಸರ್. ಎಷ್ಟು ಜನ ಬೀಳ್ತೀವಿ, ಎಷ್ಟು ಜನ ನೀರು ಬಂದರೆ ಸರ್ ಯಾವುದೇ ಒಂದು ರಸ್ತೆ ಇಂಥ ರಸ್ತೆ ಚೆನ್ನಾಗಿದೆ ಅಂತ ಹೇಳಿ ಸರ್ ಅವ್ರಿಗೆ ಕಣ್ಣು ಅನ್ನೋದೇ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ಆಯಿತಾ, ಏನೂ ಅಭಿವೃದ್ಧಿ ಇಲ್ಲ ಸರ್, ಶೂನ್ಯ. ಅಭಿವೃದ್ಧಿನಲ್ಲಿ ಶೂನ್ಯ. ಅಣ್ಣ XMLA ಆದ್ರೂ ಸರ್ ಪ್ರತಿಯೊಂದಕ್ಕೂ ಇವತ್ತು ಹುಮ್ಮಸ್ಸಿನಿಂದ ಇವತ್ತಿನ MLA ಹಾಲಿ MLA ಅಂತ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾವ್ರಲ್ಲ, ಆ ಕೆಲಸ ಅವ್ರ ಕೈಲಿ ಮಾಡೋಕ್ಕಾಗಲ್ಲ ಸರ್. ಇವತ್ತೇನು ಅಂದರೆ ಜನ ಸರ್ 5 ಲಕ್ಷದ ಮೇಲೆ ಜನ ಸೇರಬೇಕಾಯ್ತು. ಇವತ್ತು ನಮ್ಮನೆ ಬರೋಕ್ಕೆ ಎಲ್ಲ ಕಡೆ ಫಂಕ್ಷನ್ಗಳು, ಮದುವೆಗಳು, ನಾಮಕರಣಗಳು, ಪ್ರತಿಯೊಂದು ಹಾಸನಾಂಬ ದೇವಸ್ಥಾನದ್ದು ಇದು. ಆದ್ದರಿಂದ ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗಿರ್ಬೋದು. ನಾವು ಎಲೆಕ್ಷನಲ್ಲಿ ಏನು ಅಂತ ತೋರಿಸ್ತೀವಿ ಸರ್. ಬಟ್ ಹೋದ್ ಸರಿ ಎಲ್ಲ ನಾವೇನೋ ತಪ್ಪು ಮಾಡಿಬಿಟ್ವ ಅಂತ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ ಸರ್. ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಬ್ಬ ಮನೆಯಲ್ಲೂ ಸರ್ ಪಶ್ಚಾತ್ತಾಪ ಪಡ್ತವ್ರೆ. ಅದನ್ನು ನಾವು ಏನು ಅಂತ ತೋರಿಸ್ತೀವಿ ಸರ್. ಈಗ ಇವರು ಆಮೇಲೆ ನಮ್ಮ ಈಗ ಕಾಂಗ್ರೆಸ್ ಬಂದ್ಬಿಟ್ಟು ಸರ್ 5 ಗ್ಯಾರಂಟಿಗಳನ್ನ ಕೊಡ್ತು. ನೀವೇ ನೋಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಎಷ್ಟೆಷ್ಟೆಲ್ಲ ಸರ್ ಈಗ ಆ ಮಕ್ಕಳನ್ನೆಲ್ಲ ಹೊರಗೆ ಹಾಕಿದ್ರು. ಅವ್ರಿಗೆಲ್ಲರಿಗೂ ಒಂದು ಅಕ್ಕಿನೇ ಆಗಲಿ, ಒಂದು 2,000 ರೂಪಾಯಿ ದುಡ್ಡು ಒಂದು ಎಷ್ಟು ಹೆಲ್ಪ್ ಮಾಡ್ತಾವ್ರೆ ಅಂದರೆ ಸರ್ ಪ್ರತಿಯೊಂದಕ್ಕೂ ಅವ್ರ ಮನೆಯೇ ಜನನೇ ಸರ್, ಅವ್ರ ಮನೆ ಜನನೇ ಒಗ್ಗಟ್ಟಿಂದ ಕೆಲಸ ಮಾಡ್ತಾವ್ರೆ ಸರ್. ಈ ಸರಿ ಅದರಿಂದ ಮಂಜಣ್ಣನೇ ಬರೋದು ಸರ್. ಯಾವುದೇ ಕಾರಣಕ್ಕೂ ಮಂಜಣ್ಣ ಬರ್ದಲ್ಲೇ ಇರೋದೇ ಇಲ್ಲ ಸರ್. ಅದಕ್ಕೆ 100ಕ್ಕೆ 150% ಬೇಕಾದ್ರೆ ಬರ್ಕೊಡ್ತೀವಿ ನಾವು. ಕಾರ್ಯಕ್ರಮದಿಂದ ನಮ್ಮ ಹುಣಸೂರು ಕಾಂಗ್ರೆಸ್ ಸಮಿತಿನಲ್ಲಿ ಹುಮ್ಮಸ್ಸು ಹುಡ್ತಿದೆ. ಹೊಸ ಅಧ್ಯಕ್ಷರುಗಳು ಬರ್ತಿದ್ದಾರೆ. ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋ ಅಂಥ ಅಧ್ಯಕ್ಷರುಗಳನ್ನ ನಮ್ಮ ಮಾಜಿ ಶಾಸಕರಾದ ಮಂಜಣ್ಣ ಅವರು ಆಯ್ಕೆ ಮಾಡವ್ರೆ. ಮುಂದಿನ ಚುನಾವಣೆಗೆ ನಾವು ಇವಾಗಲಿಂದನೇ ಪೂರ್ವ ಸಿದ್ಧತೆ ಮಾಡ್ಕೊತಿದ್ದೀವಿ. ಇವತ್ತಿಗಿಂದನೇ ನಾವು ಸಂಘಟನೆಗೆ ಇವಾಗ ಯಾರ್ಯಾರು ಅಧ್ಯಕ್ಷರಾಗ್ತಿದ್ದಾರೆ ಅವರು ತುಂಬ ಹುಮ್ಮಸ್ಸಿನಿಂದ ಕೆಲಸ ಮಾಡಬೇಕು ಅಂತ ನಾನು ಈ ಮೂಲಕ ಹೇಳ್ತೀನಿ, ಮತ್ತು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಈಗಿನ ಶಾಸಕರು ಏನು ಕೆಲಸ ಮಾಡ್ತಾರಂತ ಈಗ ಆಲ್ರೆಡಿ ನಮ್ಮ ಹುಣಸೂರು ತಾಲೂಕಿನ ಎಲ್ಲ ಜನತೆಗೂ ಗೊತ್ತಾಗಿದೆ. ನಮ್ಮ ಮಂಜಣ್ಣ ಅವರು ಸೋತಿದ್ರು ಕೂಡ ಎಲ್ಲ ನಮ್ಮ ಜನಗಳಿಗೆ ಇವಾಗಲೂ ಕೂಡ ಸಾವು ನೋವು ಎಲ್ಲದಕ್ಕೂ ಸಿಗ್ತವ್ರೆ. ಆ ಥರ ಈಗಿನ ಶಾಸಕರು ಯಾರೂ ಸಿಗ್ತಿಲ್ಲ. ಅವರೆಲ್ಲ ಮೋಸ್ಟ್ಲಿ ಬೆಂಗಳೂರು ಫಾರಿನ್ ಅಂತ ತಿರ್ಕೊಂಡಿರ್ಬೋದು. ನಮ್ಮ ಶಾಸಕರು, ನಮಗೆ ಶಾಸಕರೇ ಮಂಜಣ್ಣ. ನಮ್ಮ ಶಾಸಕರು ಇವಾಗಲೂ ಕೂಡ ಕಷ್ಟಕ್ಕೆ ಸುಖಕ್ಕೆ ಸಾವಿಗೆ ನೋವಿಗೆ ಅಂತ ಅಂದಾಗ ಪ್ರತಿದಿನ ಹುಣಸೂರು ತಾಲೂಕಲ್ಲಿ ಎಲ್ಲದಕ್ಕೂ ಬಂದು ನಮ್ಮ ಕ್ಷೇತ್ರದ ಜನತೆಗೆ ಕೈಗೆ ಸಿಗ್ತಾ ಇರೋದ್ರಿಂದ ಮುಂದಿನ ಚುನಾವಣೆಯಲ್ಲಿ 100ಕ್ಕೆ 200 ಭಾಗ ನಾವು ಗೆಲ್ತೀವಿ. ಹಾಗೆ ನಮ್ಮ ಕಾರ್ಯಕರ್ತರು ಕೂಡ ಮಂಜಣ್ಣನ ಒಂದು 50,000 ಲೀಡಲ್ಲಿ ಗೆಲ್ಲಿಸ್ಬೇಕು ಅಂತ ಮನಸ್ಸು ಮಾಡವ್ರೆ. ಮುಂದಿನ ಚುನಾವಣೆಯಲ್ಲಿ ಇದು ಗೊತ್ತಾಗುತ್ತೆ. ನಾವು ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. 100% ಮಂಜಣ್ಣ ಗೆಲ್ತಾರೆ. ಈಗ ಹುಣಸೂರು ತಾಲೂಕಿನ ರಸ್ತೆಗಳನ್ನ ನೋಡಿದ್ದೀರಿ. 2013ರಿಂದ 2018ರಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಏನಿತ್ತು ಅವತ್ತು ಮಂಜಣ್ಣ ಅವರು 2,500 ಕೋಟಿ ಅನುದಾನ ತಂದು ಏನು ಕೆಲಸ ಮಾಡಿದ್ರು ಅದು ಬಿಟ್ಟರೆ ಬೇರೆ ಇನ್ನು ಯಾವುದೇ ರೀತಿ ಹುಣಸೂರು ತಾಲೂಕಲ್ಲಿ ಡೆವಲಪ್ ಆಗಿಲ್ಲ. ಆಯಿತಾ, ಬರೀ ಗುಂಡಿ ಮುಚ್ಚಕ್ಕೇ ಈ ಶಾಸಕರ ಹತ್ರ ಮೋಸ್ಟ್ಲಿ ದುಡ್ಡಿಲ್ಲ ಅಂತ ಅನಿಸುತ್ತೆ. ಹಂಗಾಗಿ ಹುಣಸೂರು ಜನರಿಗೆ ಕೈಗೆ ಸಿಗ್ತಾಯಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾವುದೇ ಕಾರಣಕ್ಕೂ ಸಿಗ್ತಿಲ್ಲ. ನೀವು ನನ್ನಂಥ ಸಾವಿರಾರು ಜನ ಹಳ್ಳಿಲಿ ಕಾರ್ಯಕರ್ತರುಗಳನ್ನ, ಸಾಮಾನ್ಯ ಜನರನ್ನು ಕೇಳಿದ್ರೆ ಅವರು ನಿಮಗೆ ಮಾಹಿತಿ ಕೊಡ್ತಾರೆ. ಅವರನ್ನು ಈ ದಿನ ಪದಗ್ರಹಣ ಕಾರ್ಯಕ್ರಮ ನಮ್ಮ 4 ಬ್ಲಾಕ್ಗಳಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಇವತ್ತು ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡೋಂಥ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಇದಕ್ಕೆ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ನಮ್ಮ ಮಂಜಣ್ಣವರ ಒಂದು ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಮಂಜಣ್ಣವ್ರ ಬಗ್ಗೆ ಹೇಳಬೇಕು ಅಂದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರನೇ. ಅವರಂಥ ಜನಾನುರಾಗಿ ಈ ಕ್ಷೇತ್ರದಲ್ಲಿ ಮತ್ತೊಬ್ಬರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷ ಇರ್ಬೋದು, ಮಂಜಣ್ಣವ್ರು ಇರ್ಬೋದು, ಜಾತ್ಯತೀತವಾಗಿ ಪ್ರತಿಯೊಂದು ಜಾತಿಗಳಿಗೂ ಸಂಬಂಧಪಟ್ಟಂಗೆ, ಧರ್ಮಗಳಿಗೂ ಸಂಬಂಧಪಟ್ಟಂಗೆ ಕೇಂದ್ರೀಕರಿಸಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೇದು ಮಾಡಬೇಕು ಅನ್ನೋದೇ ಅವರ ಆಕಾಂಕ್ಷೆ ಆಗಿರುತ್ತೆ.
ಆದ್ದರಿಂದ ಈ ಕ್ಷೇತ್ರದ ಜನ ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ಉಳಿಸ್ಕೋಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಅಭಿವೃದ್ಧಿ ಕಾಣಿಸ್ತಾ ಇಲ್ಲ ನೋಡಿ. ಅಭಿವೃದ್ಧಿ ಅಂದರೆ ಮಂಜಣ್ಣ ಅವರು ಅಂದರೆ ಅಭಿವೃದ್ಧಿ ಅನ್ನೋದು ಹುಣಸೂರು ಕ್ಷೇತ್ರಕ್ಕೆ, ಹುಣಸೂರು ತಾಲೂಕಿಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಹಾಗಾಗಿ ಏನೋ ಸ್ವಲ್ಪ ಇದರಲ್ಲಿ ಜನಗಳನ್ನ ನೆಗ್ಲೆಕ್ಟ್ ಮಾಡಿದರೋ ಅಥವಾ ಬೇರೆ ಥರದಲ್ಲಿ ಮಾಡಿದರೋ ಜನಗಳು ಇವತ್ತು ನೋವನ್ನು ಅನುಭವಿಸ್ತಾ ಇದ್ದಾರೆ ಆ ವಿಚಾರವಾಗಿ. ಯಾಕೆಂದರೆ ಮೇಲ್ಗಡೆ ಸರ್ಕಾರನೂ ಇದೆ, ಇಲ್ಲಿ ನಮ್ಮ ಮಂಜಣ್ಣ ಅವರು ಅಧಿಕಾರದಲ್ಲಿ ಇಲ್ಲ ಅಂತ ಅಂದಾಗ ಪ್ರತಿಯೊಬ್ಬರಿಗೂ ಕೂಡ ಅದು ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ಅದನ್ನು ಅವ್ರನ್ನ ಕಳ್ಕೊಂಡು ನಮ್ಮ ಹುಣಸೂರು ತಾಲೂಕು ನಿಜವಾಗ್ಲೂ ಒಂದು ಅತಂತ್ರ ಸ್ಥಿತಿಗೆ ಬಂದು ನಿಂತಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಗೆದ್ದೇ ಗೆಲ್ತಾರೆ. ಮುಂಬರುವಂಥ ಚುನಾವಣೆಯಲ್ಲಿ ಮಂಜಣ್ಣ ಅವರು ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ, ಅದ್ಧೂರಿಯಾಗಿ ಗೆಲ್ತಾರೆ. ತುಂಬ ಬಹುಮತದಿಂದ ಗೆದ್ದಿದ್ದಾರೆ, ಆ ವಿಚಾರದಲ್ಲಿ ಎರಡು ಮಾತಿಲ್ಲ. ಏನಕ್ಕೆ ಅಂತಂದರೆ ಕೆಲವು ವಿಚಾರಗಳಲ್ಲಿ ಸರ್ಕಾರ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಕಾರ್ಯಕ್ರಮಗಳನ್ನ ತರೋದಕ್ಕೆ ವೈಫಲ್ಯರಾಗಿದ್ದಾರೆ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹುಣಸೂರು ಕ್ಷೇತ್ರದಲ್ಲಿ ಈಗ ಫಲಿತಾಂಶ ಮಂಜಣ್ಣ ಸೋತಿರ್ಬೋದು, ಆದರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರೇ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಮತ್ತು ಅವರು ಈಗಿನ ಶಾಸಕರಿಗೆ ಮಹಿಳೆಯರು ಓಟ್ ಹಾಕಿ ಕಷ್ಟ ಸುಖಕ್ಕೆ ಏನಕ್ಕೂ ಬರ್ತಾ ಇಲ್ಲ, ಒಂದು ಸಾವು ಸಂಕಟಕ್ಕೆ ಬರ್ತಾ ಇಲ್ಲ ಅಂತ ಅವರು ಪಶ್ಚಾತ್ತಾಪ ಪಡ್ತಿದ್ದಾರೆ. ಒಬ್ಬ MLA ಅಂದರೆ ಹುಣಸೂರು ತಾಲೂಕಿಗೆ ತಂದೆ ಸಮಾನಾಗಿರಬೇಕು. ಆದರೆ ಹುಣಸೂರು ತಾಲೂಕಲ್ಲಿ ಓಟಿಗೆ ಮಾತ್ರ MLA ಆಗಿ ಬಂದು ಓಟ್ ಕೇಳಿದ್ರು. ಇನ್ನು ಯಾವ ಕಾರ್ಯಕರ್ತರಿಗೂ ಊರಿನಾಗಲಿ ಹಳ್ಳಿಗಳಾಗಲಿ ಅಭಿವೃದ್ಧಿಗಾಗಿ ಬಂದು ಅವರು ಸ್ಪಂದಿಸಿಲ್ಲ. ಹಾಗಾಗಿ ಈಗ ಮುಂದಿನ ಚುನಾವಣೆಯಲ್ಲಿ MLA ಮಂಜಣ್ಣ ಗೆಲ್ಸ್ಕೋಬೇಕು ಅಂತ ನಾವು ಹೇಳೋ ಇಷ್ಟಪಡ್ತಾ ಇದ್ದೀವಿ. ಅಭಿವೃದ್ಧಿ ವಿಚಾರದಲ್ಲಿ ಇಲ್ಲ ಸರ್, ಅಭಿವೃದ್ಧಿ ಕೆಲಸದಲ್ಲಂತೂ ಭಾರಿ ಶೂನ್ಯ ಆಗಿದೆ. ಏನು ಕೆರೆ ಕೆಟ್ಟೆಗಳೆಲ್ಲ ಆಗಲಿ ಅರಸೋರು ಮಾಡಿರೋ ಕೆಲಸದಲ್ಲಿ ಅವ್ರು ಒಂದು ಪಾಯಿಂಟು ಕೆಲಸ ಮಾಡಲಿಲ್ಲ. ಈಗಿರೋ ಬಂದಿರೋ ಹರೀಶ್ ಕೊಡ್ರು, ಈಗ ಹರೀಶ್ ಕೊಡ್ರು ಬಂದಿರೋ ಓಟ್ಗಾಗಿ ಬಂದಿದ್ದಾರೆ, ಜನ ಸೇವೆಗಾಗಿ ಬಂದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಸೂಪರ್ ಸರ್ ಅವರು. ಮಂಜಣ್ಣ ಜನಕ್ಕಾಗಿ, ಜನರಿಂದ ಜನರಿಗೋಸ್ಕರ ಅಂತ ಇರೋದು ಮಂಜಣ್ಣ ಅವರು ಸಾವು ಸಂಕಟಕ್ಕೆ ಮತ್ತು ಅಭಿವೃದ್ಧಿಗಳಿಗೆ, ಮಕ್ಕಳ ಎಜುಕೇಷನ್ಗೆ ಮತ್ತು ಮಹಿಳೆಯರಿಗೆ ತುಂಬಾ ಎಲ್ಲ ಸಪೋರ್ಟ್ ಮಾಡಿ ಅವ್ರ ಕಷ್ಟ ಸುಖಗಳಿಗೆಲ್ಲ ಅರ್ಥ ಮಾಡ್ಕೊಂಡು ಕಾರ್ಯಕರ್ತರ ಜೊತೆ ಬೆನ್ಗಾಕೊಂಡು ಹೂವಿಯಿಂದ ನಾರು ಸ್ವರ್ಗ ಸೇರ್ತು ಅನ್ನಂಗೆ ಎಲ್ಲ ಸಮ್ಮುಖದವ್ರನ್ನ ಕರ್ಕೊಂಡು ಇವತ್ತು ಒಂದುಗೂಡಿಸ್ಕೊಂಡು ಮಾಡ್ತಿದ್ದಾರೆ. ಅವರು ಕಾರ್ಯಕರ್ತರು ಅಂತ ಅಂದಿದ್ರೆ ಸರ್, ಈಗ ಕೆಲಸ ಮಾಡೋದ್ರಲ್ಲಿ ಅವ್ರ ಅಣ್ಣ ತಮ್ಮದಕ್ಕೆ ಹೆಚ್ಚಾಗಿ ಈ ಥರ ಮಾಡಬೇಕು ಕಣಪ್ಪ ಅಂತ ಮಾರ್ಗದರ್ಶನ ತೋರಿಸಿ ಮಂಜಣ್ಣ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಚರಂಡಿ ವಿಷಯದಾಗಲಿ, ದೇವಸ್ಥಾನದಾಗಲಿ, ನಮ್ಮ ರೋಡ್ ರಸ್ತೆಗಳಾಗಿ ತುಂಬಾ ಅಭಿವೃದ್ಧಿ ಮಾಡ್ಯಾರೆ. ಅವ್ರು ಮಾಡಿರೋ ಕೆಲಸ ಯಾವುದು ಇಲ್ಲ ಅನ್ನಂಗಿಲ್ಲ. ಇವತ್ತು ಅವ್ರು ನೋಡಿ ಮುಂದೆ ಬರೋ ಶಾಸಕರು ಬುದ್ಧಿ ಕಲಿಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಸ್ಪಂದಿಸ್ತೀರಾ ಮತ್ತೆ ಚುನಾವಣೆ ಬಂದ್ರೆ ಮಂಜಣ್ಣಂತ? ಆದರೆ ಮಂಜಣ್ಣ ಅವ್ರದ್ದು ಅಭಿವೃದ್ಧಿಗಳು ಮುಂದಿನ ಗೆದ್ದು ಅವರು ಮುಂದಿನ ದಿನಗಳಲ್ಲಿ ಅವ್ರ ಕೆಲಸ ಕಾರ್ಯ ಸ್ಯಾಂಕ್ಷನ್ ಮಾಡಿದ್ರಲ್ಲ, ಆ ಕೆಲಸ ಕಾರ್ಯಗಳನ್ನು ಇವತ್ತುವರೆಗೂ ಮುಗ್ದಿಲ್ಲ. ಅವ್ರ ಮುಖಾಂತರನೇ ಕೆಲಸ ಆಗ್ತಾ ಇರೋದು. ಈಗ ಬಂದಿರೋ ಶಾಸಕರು ಆಗಲಿ ಯಾರೇ ಆಗಿರಲಿ 2.5 ವರ್ಷ ಆಯಿತು ಸರ್, ಒಂದು ರಸ್ತೆ ಕಾಮಗಾರಿ ಆಗಲಿ, ಒಂದು ರಸ್ತೆ ಪ್ಯಾಚ್ ಆಗಲಿ ಮಾಡೋಕ್ಕಾಗ್ತಾ ಇಲ್ಲ. ಆದರೂ ಮಂಜಣ್ಣ ನಮ್ಮ ಮನೆ ಮಗ ಅಂದರೆ ನಮ್ಮ ಹುಣಸೂರು ಮಗ ಇದ್ದಂಗೆ. ಏನಕ್ಕಂದರೆ ಅವರು ನಿಮ್ಮ ಥರ ಚಾನಲ್ ಇದೆಯಲ್ಲ 24x7 ಯಾವ ರೀತಿ ನೀವು ಮಧ್ಯಮದವರು ಹೋರಾಟ ಮಾಡ್ತೀರಾ, ಆ ಥರ ಹುಣಸೂರಲ್ಲಿ SP ಮಂಜುನಾಥ ಅಣ್ಣ ಹೋರಾಟ ಮಾಡ್ತಾ ಇರ್ತಾರೆ. ಸಾವು ನಾವು ಮದುವೆ ಮುಂಜಿ ಪ್ರತಿಯೊಂದಕ್ಕೂ ಸ್ಪಂದನೆ ಮಾಡ್ತಾರೆ. ಇದೇ ಅವ್ರಿಗೆ ಏನಂದರೆ ಮುಂದಿನ ದಿನಗಳಲ್ಲಿ ಅತಿ ಬಹುಮತದಿಂದ ನಾವು ಗೆಲ್ಲಿಸ್ಬೇಕಂತ ನಾವು ಎಲ್ಲರೂ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಸರ್, ಮಂಜುನಾಥ್ ಅವರು ಅಂದರೆ ನಮಗೇನೋ ಸರ್, ನೀವೇನಂತೀರಿ, ಇವರು ನಮ್ಮ ಶಾಶ್ವತ ಶಾಸಕರು. ನಮಗೆ ಹುಣಸೂರು ತಾಲೂಕಿಗೆ ಶಾಶ್ವತ ಶಾಸಕರು ಎಂದು ಪ್ರಖ್ಯಾತಿ ಹೊಂದಿರತಕ್ಕಂಥವ್ರು ನಮ್ಮ SP ಮಂಜುನಾಥ್ರವರು. ಅವ್ರ ಕೊಡುಗೆ ಒಂದೊಂದಾಗಿ ಹೇಳ್ತಾ ಹೋದರೆ ಪುಟಗಟ್ಟಲೆ ಆಯ್ತದೆ. ಆದ್ರೂ ಏನಪ್ಪ ಅಂತಂದರೆ ಜನ ಮಾಜಿ ಶಾಸಕರಾದ್ರೂ ಲಕ್ಷಾಂತರ ಜನ ಈ ಥರ ಬರ್ತಾ ಇದ್ದಾರೆ ಅಂದರೆ ನೀವೇ ಮುನ್ಸೂಚನೆ ಏನಾಗ್ಬೋದು ಅನ್ನೋದು ನೀವು ಊಹಿಸ್ಕೊಳ್ಬೋದು ಸರ್. ನೀವು ಅದ್ರ ಬಗ್ಗೆ ಏನಿಲ್ಲ ಸರ್. ಕಾಂಚಾಣದಿಂದ ಶಾಸಕರಾದ್ರು ಅವರು, ಕಾಂಚಾಣದಿಂದ ಹುಣಸೂರಿಗೆ ಬಂದು ಶಾಸಕರಾದರು. ಇವತ್ತು ಒಂದು ಹುಣಸೂರಿನಲ್ಲಿ ಒಂದು ಗುಂಡಿ ಕೂಡ ಮುಚ್ಚೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಒಂದು ಸಾವಿಗೆ, ಒಂದು ಸಂಕಟಕ್ಕೆ, ಒಂದು ಹಬ್ಬಕ್ಕೆ, ಒಂದು ದೇವಸ್ಥಾನಕ್ಕೆ ಇದುವರೆಗೂ ಎಲ್ಲವ್ರೆ ಅಂತ ಈಗ ಪೇಪರ್ಗೆ ಹಾಕ್ಸ್ಬೇಕು, ಇಲ್ಲ ನಿಮ್ಮ ಹತ್ರ ನೀವು ಕೇಳ್ಕೋಬೇಕು ಎಲ್ಲಿದ್ದಾರೆ ಅಂತ, ಶಾಸಕರು ಇಲ್ಲಿ ಅಂತ ನಾವು ಈಗ ಅಭಿಯಾನ ಮಾಡಬೇಕಾಗಿದೆ. ಈಗ ನಮ್ಮ ಈಗಿನ ಶಾಸಕರಿಂದ ಏನೂ ಆಗಿಲ್ಲ. ನಮ್ಮ ಸ್ನೇಹಜೀವಿ ಮಂಜಣ್ಣವ್ರ ಕಾಲದಿಂದ ಏನು ನೆನಗಿದ್ದು ಬಿದ್ದಿದ್ದೋ ಆಗ ಏನೇನು ಅನುದಾನ ಕೊಟ್ಟಿದ್ರು, ಉದಾಹರಣೆಗೆ ಹೇಳ್ತೀನಿ, ಅಂಬೇಡ್ಕರ್ ಭವನ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಮೇಲ್ದಂಡೆ ಕಾರ್ಯಕ್ರಮ ಇರ್ಬೋದು, ಮನೆಗಳದಿರ್ಬೋದು, ದೇವಸ್ಥಾನ ಇರ್ಬೋದು. ಈಗ ನನ್ನ ಕಣ್ಣಂಗೇನೆ ಸರ್, 1.5 ತಿಂಗಳಲ್ಲಿ 2.25 ಕೋಟಿಯನ್ನು ದೇವಸ್ಥಾನ ಮತ್ತು ಬಡವರಿಗೆ ಸಹಾಯವನ್ನು ಮಾಡಿದ್ದಾರೆ ಸರ್. ಬರೀ 1.25 ತಿಂಗಳಲ್ಲಿ 2.25 ಕೋಟಿ ಶಾಸಕರು ಇದುವರೆಗೂ ಬಂದಿದ್ದಾರೆ ಸರ್. ಏನು ಮಾಡಿದ್ದಾರೆ ಸರ್?
ಸರ್ ನಮ್ಮ ಸರ್ಕಾರ ಏನು ಗ್ಯಾರಂಟಿಯನ್ನು ಕೊಟ್ಟಿದೆ, ಯಾವುದೋ ದಳ್ಳಾಳಿಗಳ ಕೈಲಿಂದನೋ ಯಾರೋ ಥರ್ಡ್ ಪಾರ್ಟಿ ಕಡೆಯಿಂದನಲ್ಲ, ನೇರವಾಗಿ ಫಲಾನುಭವಿಗಳು ನೇರವಾಗಿ ರೈತರಿಗೆ ನೇರವಾಗಿ ಜನರಿಗೆ ತಲುಪದೆ ಸರ್. ಇಲ್ಲಿ ಯಾವುದೇ ದಳ್ಳಾಳಿ ಮತ್ತು ವ್ಯಾಪಾರಿಗಳು ಎಲ್ಲೂ ಇಲ್ಲ ಸರ್. ಹಂಗಾಗಿ ನುಡಿದಂತೆ ನಡೆದಿದೆ ಸರ್. ಸಿದ್ದರಾಮಯ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ನುಡಿದಂತೆ ನಡೆದಿದೆ. 28ಕ್ಕೂ ಖಚಿತವಾಗಿ ಕಾಂಗ್ರೆಸ್ ಬರ್ತದೆ ಸರ್. ಮಂಜಣ್ಣವ್ರ ಕಾಲದಲ್ಲಿ ಅಭಿವೃದ್ಧಿ ಆಗಿದೆ ಸರ್. ಈಗಿನ 2.5 ವರ್ಷದಲ್ಲಿ ಶೂನ್ಯ ಸರ್. ನಮ್ಮ ಮಾಜಿ MLA ಅವರು ಮಂಜಣ್ಣವರಿದ್ದಾಗ ಏನು ಕೆಲಸ ಕಾರ್ಯಗಳಾಗಿದ್ದೋ ಇದುವರೆಗೂ ಅಭಿವೃದ್ಧಿನೇ ಕಂಡಿಲ್ಲ. ಅವರ ಹೋದ್ಮೇಲೆ 3 ವರ್ಷ ಆಗದೆ ಇಲ್ಲಿಗೆ ಬರೀ ಒಂದು ಗುಂಡೆ ಮುಚ್ಚಕ್ಕಾಗಿಲ್ಲ ನಮ್ಮ ರೋಡ್ಗಳ. ಮಂಜಣ್ಣವರಿದ್ದಾಗ ಭಾರಿ ಅನುಕೂಲ ಮಾಡಿಕೊಟ್ಟಿದ್ರು. ನಮ್ಮ ಪಂಚಾಯತಿಗೆ ಎಲ್ಲ ರೋಡು ನೀರು ಪ್ರತಿಯೊಂದು ಅನುಕೂಲ ಮಾಡಿಕೊಟ್ಟಿದ್ರು. ನಮ್ಮ ದುರದೃಷ್ಟ ಮಂಜಣ್ಣವ್ರಿಗೆ ಗೆಲ್ಲಕ್ಕಾಗಲಿಲ್ಲ. ಇನ್ಮೇಲಾರೆ ಜನ ಅರ್ಥಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟರೆ ಅವರು ಸಮೃದ್ಧಿಯಾಗಿ ಕೆಲಸ ಮಾಡ್ತಾರೆ ಅಂತ ನಾವು ಇಷ್ಟು ಹೇಳ್ಬಲ್ಲ. ಜನಗಳ ಜೊತೆ ವಿಶ್ವಾಸಾಗವ್ರೆ. ನಿರಂತರವಾಗಿ ಕಾರ್ಯಕರ್ತರನ್ನ ಅವರು ಕೈ ಬಿಟ್ಟಿಲ್ಲ. ಯಾರೇ ಒಬ್ಬ ಸಣ್ಣ ಕಾರ್ಯಕರ್ತನು ಫೋನ್ ಮಾಡಿದ್ರು ಸ್ಪಂದಿಸಿ, ಏನಪ್ಪ ನಿನ್ನ ಕಷ್ಟ ಸುಖ ಏನೋ ನಾನು ಇವನಿ ಬಾ ಅಂತ ಕರೀತಾರೆ. ಕಷ್ಟ ಸುಖ ಎಲ್ಲಕ್ಕೂ ಸ್ಪಂದಿಸ್ತಾರೆ. ಈಗಿನ ಮೇಲೆ ಅರ್ಥಕ್ಕೆ ನಾವು ಹೋಗೋದೇ ಇಲ್ವಲ್ಲ, ಕೈಗೆ ಸಿಗ್ತಾ ಇಲ್ಲ. ಅವರೆಲ್ಲ ಹೊರಗಡೆ ಫಾರಿನ್ ಟೂರು ಅಲ್ಲಿ ಇಲ್ಲಿ ಅಂತ ಸುಮ್ಮನೆ ಹೋಯ್ತಾ ಇರ್ತಾರೆ. ನಮ್ಮ ಸ್ಥಳೀಯ ಮಾಜಿ MLA ಅವರು ನಮ್ಮ ಕಷ್ಟ ಸುಖಕ್ಕೆ ಅಣ್ಣ ತಮ್ಮದಿರು ಇಬ್ಬರು ಸ್ಪಂದಿಸ್ತಾರೆ. ಜನರ ಜೊತೆ ಬೆರೀತಾರೆ. ಏನೋ ನಮ್ಮ ದುರದೃಷ್ಟಕರ 1 ವರ್ಷ ಅವರು ಹೋಟೆಲ್ ಸೋತೀವಿ. ಗೆದ್ದಿದ್ರೆ ಇವತ್ತು SC ಮಾದೇಪ್ಪನವ್ರ ಜೊತೆ ಅವರು ಮಿನಿಸ್ಟ್ರ ಕಾರ್ಯಾಲಯ ಬರೋರು. ಒಳ್ಳೆ ಅಭಿವೃದ್ಧಿ ಆಗೋದು ನಮ್ಮ ಹುಣಸೂರು ನಂಬರ್ 1 ಮಾಡೋರು. ಈ ಸರಿ ಸರ್ಕಾರ ಇದ್ದಾಗ ಯಾವಾಗಲೂ ಅಷ್ಟೇ ನಮ್ಮ ಹುಣಸೂರು ತಾಲೂಕು ಜನತೆ ಕಳ್ಕೊತಾ ಇದ್ದೀವಿ. ಯಾವಾಗಲೂ ನೆಕ್ಸ್ಟ್ ಗೆಲ್ತೀವಿ. ಈ ಸರ್ಕಾರ ಇದ್ದದೋ ಇರೋಕ್ಕಿಲ್ವೋ ಆ ರೀತಿ ನಮ್ಮ ಜನಗಳದ್ದು ಈ ರೀತಿ ಏನು ಮಾಡೋದು ಭಾವನೆ. ನೆಕ್ಸ್ಟ್ ಎಲೆಕ್ಷನ್ ಆದರೆ ಎಷ್ಟು ಸಾವಿರ ಲೀಡಲ್ಲಿ ಗೆಲ್ತೀವಿ ಅಂತ ಹೇಳಕ್ಕೆ ಬರೋಕ್ಕಿಲ್ಲ. ತಮ್ಮ ಹೆಸರು ಕುಮಾರು, ಹೊಸವರಂಚಿ, ಮಾಜಿ ಡೈರಿ ಅಧ್ಯಕ್ಷರು. ಇದು ಒಳ್ಳೆ ರೀತಿಯ ನಡೆ ಅಂತ ಅನ್ನಿಸ್ತಾ ಇದೆ ಸರ್ ನಮಗೆ. ಈಗ ನಾವು ಒಂದು 20 ವರ್ಷದಿಂದ ಮಂಜಣ್ಣ ಕಾರ್ಯಕರ್ತರಾಗಿ ದುಡಿತಾ ಇದ್ದೀವಿ. ಇಲ್ಲಿವರೆಗೂ ನಾವು ನೋಡಿದ್ದೀವಿ. ಈಗ ಚುನಾವಣೆಯಾಗಿ ಹೆಚ್ಚು ಕಮ್ಮಿ ಗೆದ್ದು ಅಲ್ಲೇ ಒಂದು 2.5 ವರ್ಷ ಆಗೈತೆ. ಈಗಿನ ಶಾಸಕರು ನಮ್ಮ ಹಳ್ಳಿಗೆ ಒಂದು ಕೂಡ, ನಾವು ಜಾಬಗೆರೆಯಿಂದ ಗೌಡಗೆರೆ ಹೋಬಳಿ ಜಾಬಗೆರೆ ಗ್ರಾಮದಿಂದ ಬಂದಿರೋದು, ಒಂದು ಸಲನೂ ಕೂಡ ಬಂದು ನೋಡಿಲ್ಲ. ಆಮೇಲೆ ಜನಗಳು ಸಾವು ನೋವುಗಳು ಇಲ್ಲಿ ಪ್ರತಿದಿನ ನಡೀತಾ ಇರ್ತವೆ. ಆ ಕಷ್ಟಗಳಿಗೆ ಸ್ಪಂದನೆ ಅನ್ನೋದಿರ್ತದೆ. ಅದು ಯಾರಿಗೂ ಕೂಡ ಎಟಕ್ತಾ ಇಲ್ಲ. ಆ ವ್ಯಕ್ತಿ ಕೈಗೆ ಸಿಗ್ತಾ ಇಲ್ಲ ಶಾಸಕರಾಗಿದ್ಕೊಂಡು. ಅಂಥ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಈಗ. ಆದರೆ ನಾವು ಮಂಜಣ್ಣ ಅವ್ರಿಗೆ ಆಗಿಂದು ಕಾರ್ಯಕರ್ತರಾಗಿ ದುಡಿತಾ ಇದ್ದೀವಿ. ಮತ್ತು ಯಾವುದೇ ಒಂದು ಬಡ ಕುಟುಂಬದ ವ್ಯಕ್ತಿನೇ ಆಗಲಿ, ಕೂಲಿ ಕಾರ್ಮಿಕನಾಗಲಿ, ಯಾವುದೇ ಆಗಲಿ ಇಂಥ ಕಷ್ಟ ಇದೆ ಅಂತ ಅಂದಾಗ ಒಂದು ಫೋನ್ ಮಾಡಿದ್ರೆ ನಾವು ಯಾವ ಕಡೆಯಿಂದಾದ್ರು ಕಾಂಟ್ಯಾಕ್ಟ್ ಸಿಕ್ಬಿಡ್ತಿರೋ ನಮ್ಮ ಶಾಸಕರು ಮಂಜಣ್ಣ ಅವರು. ಆದರೆ ಈಗ ಆ ವ್ಯಕ್ತಿ ಸಿಗ್ತಾನೇ ಇಲ್ಲ. ಎಲ್ಲೋ ಹೊರಗಡೆ ಜಾಲಿ ಮೋಡಲ್ಲಿದ್ದಾರೋ ಏನಿದ್ದಾರೋ ಅದು ಗೊತ್ತಿಲ್ಲ. ಒಟ್ಟಾರೆ ಯಾವ ಇದಕ್ಕೂ ಕೂಡ ಬಂದು ಸ್ಪಂದನೆ ಮಾಡ್ತಾಯಿಲ್ಲ. ಇದು ಕಾರ್ಯಕರ್ತ ಪ್ರಧಾನ. ಈಗ ಮುಂಚೆ ಏನಿದ್ರು ನಾಯಕರುಗಳು, ಕಾರ್ಯಕರ್ತರು ಪ್ರತಿನಿಧಿಗಳು ಅಂದ್ಕೊಂಡು ಯಾವ ಬ್ಲಾಕು ಇವ್ರಿಗೆಲ್ಲ ಲೀಡ್ರುಗಳು ಮಾಡ್ಕೊಂಡಿದ್ದು ಅವರೆಲ್ಲರೂ ಕೂಡ ಇದು ಮಾಡು ಒಳ್ಳೆ ಹುಮ್ಮಸ್ಸಿರೋವಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಂಡು ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಒಳ್ಳೆ ನಡೆಯಾಗಿದೆ. ಇದು ಮಾಡ್ತಾರೆ, ಹುಮ್ಮಸ್ಸಲ್ಲೇ ಮಾಡ್ತಾರೆ. ಯಾಕೆಂದರೆ ಇವತ್ತಿನ ಇದರಲ್ಲಿ ಯಾವ್ಯಾವ ರೀತಿ ಇದಾಗಿ ಮಾಡಬೇಕು ಅನ್ನೋದೆಲ್ಲವ ಈಗಿನ ಇದಕ್ಕೆ ಗೊತ್ತಾಗಿದೆ. ಹಂಗಾಗಿ ಒಳ್ಳೊಳ್ಳೆ ನಾಯಕರುಗಳನ್ನ ಆಯ್ಕೆ ಮಾಡ್ತೀವಿ. ಆ ಮುಖಾಂತರ ಮುಂದಿನ ಚುನಾವಣೆಗೆ ಸಿದ್ಧತೆಗಳನ್ನು ಕೂಡ ಮಾಡಿಸ್ತಿದ್ದೀವಿ. ಅದೇ ಜನಗಳು ಗೊತ್ತಾಗಿದೆ ಈಗ ಆಲ್ರೆಡಿ. ಈ ಮಾಜಿ ಶಾಸಕರು ಯಾವ ರೀತಿ ಸ್ಪಂದನೆ ಮಾಡ್ತಾಯಿದ್ರು, ಈಗ ಹಾಲಿ ಇರೋವಂಥ ಶಾಸಕರು ಯಾವ ರೀತಿ ಸ್ಪಂದನೆ ಮಾಡ್ತಾಯಿದ್ದಾರೆ ಅನ್ನೋದೆಲ್ಲ. ಹಂಗಾಗಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಜನತೆಗೂ ಬುದ್ಧಿ ಬಂದಿದೆ. ಅದರಲ್ಲಿ 2 ಮಾತಿಲ್ಲ. ಅವ್ರನ್ನ ಬಹುಮತದಿಂದ ಲೀಡಿಂಗಲ್ಲಿ, ಅತಿ ಹೆಚ್ಚಿನ ಲೀಡಿಂಗ್ನಲ್ಲಿ ಗೆಲ್ಲಿಸಿ ಮಂಜಣ್ಣ ಅವ್ರನ್ನ ಪುನಃ ಹುಣಸೂರು ತಾಲೂಕಿಗೆ ಶಾಸಕರನ್ನಾಗಿ ಮಾಡ್ತಾರೆ ಅನ್ನೋದರಲ್ಲಿ 2 ಮಾತಿಲ್ಲ ಸರ್. ಅದೇ ಸರ್ ಮೊದಲೇ ಹೇಳಿದ್ನಲ್ಲ ನಾನು, ಈ ಹಳ್ಳಿ ಏನಂದರೆ ಈಗ ಈ ಕರ್ನಾಟಕನೇ ಅಲ್ಲ, ಇಡೀ ಆಲ್ ಇಂಡಿಯಾನೇ ಹಳ್ಳಿಗಳಿಂದ ಕೂಡಿರೋಂಥ ದೇಶ ನಮ್ಮದು. ಹಂಗಾಗಿ ಹಳ್ಳಿಲಿ ಡೆವಲಪ್ಮೆಂಟ್ ಮಾಡ್ತು ಅಂದರೆ ಅದು ಆಟೋಮೆಟಿಕ್ಕಾಗಿ ಡೆವಲಪ್ಮೆಂಟ್ ಆಗಿದೆ ಅಂತ ಕಾಣಿಸ್ತದೆ. ಹಳ್ಳಿಗಳಿಗೆ ಬಂದು ಮೇನ್ ಇರೋದು ಹಳ್ಳಿಗಳು ಸರ್. ಅದಕ್ಕೆ ಬಂದು ಸ್ಪಂದನೆ ಮಾಡಬೇಕು. ಜನಗಳ ಕಷ್ಟ ಸುಖ ಏನೋ ಅವ್ರು ಬರೋಕ್ಕಾಗಲಿಲ್ವಾ, ಅವ್ರ ಕಾರ್ಯಕರ್ತರು ಇರ್ತಾರೆ, ಅವ್ರ ಲೀಡ್ರುಗಳು ಇರ್ತಾರಲ್ಲ, ಅವ್ರ ಮುಖಾಂತರ ನಾವು ಸ್ಪಂದನೆ ಮಾಡೋವಂಥ ಕೆಲಸ ಮಾಡಿಸ್ಬೇಕು. ಆದರೆ ಅವರು ಯಾವ ರೀತಿಯೂ ಕೂಡ ಸ್ಪಂದನೆ ಇಲ್ಲ. ಹಂಗಾಗಿ ಇಲ್ಲಿ ನಾವು ಕಂಡ ಮಟ್ಟಿಗೆ 2.5 ವರ್ಷ 3 ವರ್ಷದಲ್ಲಿ ಯಾವುದೇ ರೀತಿ ಏಳಿಗೆ ಆಗಲಿ ಇಲ್ಲ ಜನಗಳ ಕಷ್ಟ ಸುಖಗಳಿಗೆ ಸಾವು ನೋವುಗಳಿಗೆ ಸ್ಪಂದನೆ ಆಗಲಿ ಯಾವುದೂ ನಾವು ನೋಡಿಲ್ಲ ಸರ್. ಮತ್ತೊಮ್ಮೆ ಮಂಜಣ್ಣ ಅವರೇ ಇನ್ನೂ 10 ವರ್ಷ ಅಲ್ಲ, ಇನ್ನೂ 15-20 ವರ್ಷ ಅವರೇ ನಮಗೆ ಹುಣಸೂರು ತಾಲೂಕಿಗೆ ಶಾಸಕರಾದ್ರು ಮಾತ್ರ ಸರ್ ಇನ್ನೂ ಹುಣಸೂರು ಡೆವಲಪ್ಮೆಂಟ್ ಕಾಣೋಂಥದ್ದು. ಇಲ್ಲ ಅಂದರೆ ಯಾವುದೇ ರೀತಿಯಲ್ಲಿ ಏಳಿಗೆ ಆಗೋದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಹುಣಸೂರು ತಾಲೂಕಿನಲ್ಲಿ 2007ರಲ್ಲಿ ಮಂಜುನಾಥ್ ಅವರು ಸಂಘಟನೆಗೆ ಬಂದರು.
2008 ಮೊದಲೇ ಚುನಾವಣೆ BJP ಸರ್ಕಾರ ಆಯಿತು. ಮಂಜುನಾಥ್ ಅವ್ರು ಗೆದ್ದಿದ್ರು ಅವ್ರು ಸ್ವಂತ ಅನುದಾನದಿಂದ ತಂದು ಸೆಂಟ್ರಲಿಂದ ತಂದು ಅವರು ಕೆಲಸ ಮಾಡಿದ್ದಾರೆ. ಎಲ್ಲಿ ಕ್ಷೇತ್ರದಲ್ಲಿ ಗೊಬ್ಬರ ಕೊಡಿಸಿದ್ದಾರೆ, ರೈತರಿಗೆ ಗೊಬ್ಬರಕ್ಕೆ ಅಭಾವ ಬಂತು, ಅದನ್ನು ನಿರ್ವಹಿಸಿದ್ದಾರೆ ಶಾಸಕರು. ಆಮೇಲೆ ರಸ್ತೆಗಳು, ಚರಂಡಿಗಳು ಎಲ್ಲ ಕಾರ್ಯಕ್ರಮಗಳು ಶಾಸಕರು ಮಾಡಿದ್ದಾರೆ ಮೊದಲು ಚುನಾವಣೆಯಲ್ಲಿ. ಎರಡನೇ ಮಾತಿಲ್ಲ, ಈ ಗೆದ್ದಂಥ ಶಾಸಕರು ಟೌನೆಲ್ಲ ಗುಂಡಿ ಬಿದ್ದಿದೆ ನೋಡಿಲ್ಲ. ಸಿದ್ದರಾಮಯ್ಯ ಅನುದಾನ ಕೊಟ್ಟಿಲ್ಲ. ಅನುದಾನ ಶಾಸಕರು ಏನು ಕೊಡ್ಬೇಕು ಕೊಟ್ಟಿರ್ತಾರೆ, ಇಷ್ಟು ಬರೋಕೆ ಪರ್ಸೆಂಟ್ ಕೊಟ್ಟೇ ಇರ್ತಾರೆ. ಅಟ್ಲಿ ಕೆಲಸ ಮಾಡ್ಬೋತಾನೆ, ಮಾಡಿಲ್ಲ. ಇವತ್ತು ತಾಲೂಕಲ್ಲಿ ತಬ್ಬಲಿ ಆಗ್ಬಿಟ್ಟದೆ ಹುಣಸೂರು ತಾಲೂಕು. ಈ ಬಾರಿ ಹೋದ ಚುನಾವಣೆ 80,000 ಮತಗಳು ಕೊಟ್ಟಿದ್ದೀವಿ. ಈ ಬಾರಿ 82,000 ಮತ ಕೊಟ್ಟಿದ್ದೀವಿ ನಾವು ತಾಲೂಕಲ್ಲಿ. ಮಂಜುನಾಥ್ ಅವ್ರನ್ನ ಎಷ್ಟು ಗೆದ್ದು ಬರಬೇಕು, ತಾಲೂಕು ಅಭಿವೃದ್ಧಿ ಆಗ್ಬೇಕಾದ್ರೆ ಅಣ್ಣನೇ ಬರಬೇಕು ಈ ಕ್ಷೇತ್ರಕ್ಕೆ. ಇನ್ಯಾರಿಲ್ಲ, ಎಲ್ಲ ಒಂದಾಗಿದ್ದಾರೆ. ಈಗ ಮುಸ್ಲಿಂ ಬಾಂಧವ್ರು ಇರ್ಬೋದು, ಬ್ಯಾಕ್ಔಟ್ ಕಮಿಟಿ ಇರ್ಬೋದು, ಇನ್ನುಳಿದ ವರ್ಗ ಜನ ಇರ್ಬೋದು, ದಲಿತರು ಇರ್ಬೋದು, ಎಲ್ಲರೂ ಒಟ್ಟಾಗಿದ್ದೀವಿ. ಈಗ ಮುಂದೆ ಅಣ್ಣನ ಗೆಲ್ಸ್ಕೊತೀವಿ. ತಾಲೂಕಲ್ಲಿ ತಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಕೆಲಸ ಕುಚಿತವಾಗಿದೆ. ಇವತ್ತು ಶಾಸಕರು ಒಂದಿನ ವೋಟ್ ಆಫ್ ಟ್ಯಾಕ್ಸ್ ಹೇಳಕ್ಕೆ ಬಂದಿಲ್ಲ. ಹಳ್ಳಿಗಳಿಗೆ ಹೋಗಾಯ್ತು, ಅಣ್ಣ ಗೆದ್ದು ಬತ್ತು. ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟರು ಶಾಸಕರು 2008ರಲ್ಲಿ. ಮಂಜಣ್ಣರು ಪ್ರತಿ ಹಳ್ಳಿಗೆ ಬಂದು ಭೇಟಿ ಕೊಟ್ಟರು, ಎಲ್ಲ ಮಾಡ್ರೆ. ಗೆದ್ರು ಒಂದು ಹಳ್ಳಿಗೆ ಬಂದು ನೋಡಿಲ್ಲ, ಒಂದು ರಸ್ತೆ ಚರಂಡಿಗಳು ಗೊತ್ತಿಲ್ಲ, ಒಂದು ಕಾವಲುಗಳು ದುರಸ್ತಿಗಳು ಏನಾಗೋ ಗೊತ್ತಿಲ್ಲ, ರೈತರುಗಳಿಗೆ ಅನುದಾನಗಳೇ ಇಲ್ಲವೇ ಇಲ್ಲ. ಅಲ್ಲಿ ಏನು ಸಮಸ್ಯೆಗಳು ಪರಿಹಾರ ಮಾಡಿಸ್ಬೇಕು ಮಾಡಿ. ಮಂಜಣ್ಣ ಬಂದು ನಮ್ಮ ತಾಲೂಕು ಶಾಸಕರಾಗ್ಬಿಟ್ರೆ ಈ ತಾಲೂಕಲ್ಲಿ ಯಾರೂ ಶಾಸಕರು ಆಗೋಕ್ಕೆ ಸಾಧ್ಯ ಇಲ್ಲ. ಮುಂದಕ್ಕೆ ಪ್ರಚಂಡ ಬಹುಮತದಿಂದ ಅಣ್ಣ ಗೆಲ್ಸ್ಕೊತೀವಿ. ಶಾಸಕರ ಬತ್ತರ ಮಂಜಣ್ಣ ಕೆಲಸ ಮಾಡೋದು. ಮಂಜುನಾಥ್ ಅವರು ರಾಜಕೀಯ ದುಡ್ಡು ಮಾಡೋಕ್ಕೆ ಬಂದಿಲ್ಲ. ಒಬ್ಬ ಕಾಂಟ್ರಾಕ್ಟ್ಗಾಗಿರ್ಬೋದು, ಒಬ್ಬ ಅಧಿಕಾರಿಗಾಗಿರ್ಬೋದು, ಯಾರಿಗೂ ನೋವು ಕೊಟ್ಟಿಲ್ಲ ಮಂಜಣ್ಣ. ಒಂದು ಕಮಿಷನ್ ಯೂಸ್ ಮಾಡಿಲ್ಲ. ಒಂದು ಇಂಜತಾಲಿ ಯಾರು ಯೂಸ್ ಮಾಡಿದಾಗ ಮಂಜಣ್ಣ ಬಾಳಿರೋರು ಈ ತಾಲೂಕಲ್ಲಿ. ಮಂಜುನಾಥ್ ಅವರು 2008ರಲ್ಲಿ ಸಾಮಾಜಿಕ ಅಧಿಕಾರಿ ಇರ್ಬೋದು, ಆಮೇಲೆ JP ಇಂಜಿನಿಯರ್ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಪ್ರತಿಯೊಂದು ಅಧಿಕಾರಿಗೂ ಒಂದು ನೋವು ಕೊಡದಂಗೆ ಬಂದಿರೋಂಥ ಶಾಸಕರು ಇಡೀ ನಮ್ಮ ಕರ್ನಾಟಕ ನಂಬರ್ 1 ಮಂಜುನಾಥ್ ಅವರು. ಇಷ್ಟೇ ಹೇಳ್ಬಲ್ಲೆ. ಫಸ್ಟೆಲ್ಲ ಕೊಟ್ಟವ್ರೆ, ಅಧಿಕಾರಿಗಳು ನೋವು ಕೊಟ್ಟವ್ರೆ. ಚೌಡೇಗೌಡರು ಸಾಮಾಜಿಕ ಇದಕ್ಕೂ ಹೇಳ್ತಿರು, ಸ್ವಾಮಿ GT ದೇಗೌಡರು ಕಾಟನ್ ತಡೆಕಾಯ್ತಲ್ಲ, ಈ ಕಡೆ ಕೋಳಿ ಪಾಪಣ್ಣ ಕಾಟ ತಡೆಕಾಯ್ತಲ್ಲ, ಈ ಕಡೆ ವಿಜಯಶಂಕರ್ ಕಾಟನ್ ತಡೆಕಾಯ್ತಲ್ಲ ಕಣ್ರಿ ಅಂತ ಅಂದರು. ಆ ಸಂಘ ಒಂದು ಈ ಸಂಘ ಎಲ್ಲ ಲೂಟಿಗಳು ಮಾಡ್ತಿರು. ಅಣ್ಣ 2 ಸೆಂಟ್ ಮೇಲೆ ತಾಲೂಕು ಶಾಂತಿಗಿದೆ ಇಲ್ಲ ಅಂತೇಳಿ ಎಲ್ಲದಕ್ಕೂ ಮಂಜುನಾಥ್ ಅವರು ಸ್ಪಂದನೆ ಮಾಡಿದ್ದಾರೆ. ನೆಕ್ಸ್ಟ್ ಶಾಸಕರ ಬರಬೇಕು, ಮಂಜಣ್ಣನಿಗೆ ಹೆಚ್ಚಿನ ಗೆಲುವು ಆಯ್ತದೆ. ಎಲ್ಲ ಸಮೀಕ್ಷೆ ಹೇಳ್ತಾರೆ ಜನಗಳು. ನಾವು ನೋಡ್ತಾ ಇದ್ದೀವಿ, ಹೊರಗಡೆ ನೋಡ್ತಾ ಇದ್ದೀವಿ. ಎಂಥ ತಪ್ಪು ಮಾಡ್ಕೊಂಡು ಅಣ್ಣ ಕೈ ಬಿಟ್ಬಿಟ್ವಲ್ಲ ಅಂತ ಹೇಳ್ತಾವ್ರೆ ಇವತ್ತು ಜನ. ಅದು ಆಗ್ತದೆ. ನೆಕ್ಸ್ಟ್ ಎಲೆಕ್ಷನ್ ಅನೌನ್ಸ್ ಆಗಲಿ, ಅಣ್ಣ ಅದು ಗೆಲ್ತಾರೆ. ಅಣ್ಣ ಸ್ವಲ್ಪ ಮಂಕ್ ಆಗ್ಬಿಡ್ತು, ಶಾಸಕರ ಮಂಕ್ ಆಗ್ಬಿಟ್ರು. ಒಂದಿನ ಅಣ್ಣಗೆ ಏನು ಮಂಕ್ ಮಾಡ್ರು ನಮ್ಗೆ ಗೊತ್ತಾಗಲ್ಲ. ಎಷ್ಟು ಗೆಲ್ತಾರೆ ಅಣ್ಣ. ಅಭಿವೃದ್ಧಿ ಕೆಲಸ ನಡೀತದೆ, ತಾಲೂಕು ಯಶಸ್ವಿ ಆಗಿರುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಅಣ್ಣ ಯಶಸ್ವಿಯಾಗಿ ಕೆಲಸ ಮಾಡೋರೆ. ಸರ್, ನಮ್ಮ ಹುಣಸೂರು ತಾಲೂಕಿಗೆ ನಮಗೆಲ್ಲರಿಗೂ ಸದಾಕಾಲ ಶಾಸಕರಂದರೆ ಮಾಮೂಲಿ ದೇವರಾಜ ಅರಸು ಅವರು ಬಿಟ್ಟರೆ ನಮ್ಮ ಮಂಜಣ್ಣವರೇ ಮಾತ್ರ. ಸದಾಕಾಲದ ಶಾಸಕರು ಹುಣಸೂರಿಗೆ ಅಂತಂದರೆ ದೇವರಾಜ ಅರಸು ಅವರ ಬಿಟ್ಟ ನಂತರ ನಮ್ಮ HP ಮಂಜುನಾಥ್ ಅವರೇ ಸದಾಕಾಲದ ಶಾಸಕರು. ಇವತ್ತು ಪದಗ್ರಹಣ ಸ್ವೀಕಾರ ಸಮಾರಂಭ ಮಾಡ್ತಾ ಇದ್ದಾರೆ. ಅವರ ಅಧಿಕಾರದಲ್ಲಿ ಇಲ್ದಿದ್ರು ಕೂಡ 5,000ಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಕರೆದು ಅವ್ರನ್ನ ಹುಮ್ಮಸ್ ಕೊಟ್ಟು ಕಾರ್ಯಕರ್ತರಿಗೆ ನಮ್ಮ ನಡೆ ಅಭಿವೃದ್ಧಿಯ ಕಡೆ ಅನ್ನೋ ಒಂದು ಹೆಜ್ಜೆನ ಇಡ್ತಾ ನಮ್ಮ ಕಾರ್ಯಕರ್ತರುಗಳಿಗೆ ಹುಮ್ಮಸ್ಸನ್ನು ತುಂಬ್ತಾ ಇದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ. ಮುಂದಿನ ದಿನಗಳಲ್ಲಿ ಮಂಜಣ್ಣವರಿಗೆ ಹೆಚ್ಚಿನ ಬಲ ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಜನ ಕೊಟ್ಟಿರೋದವ್ರಿಗೆ ಅಲ್ಪ ಮತಗಳಿಂದ ಅಧಿಕಾರ ಕೊಟ್ಟವ್ರೆ ಸರ್. ಏನು 1,200 ಚಿಲ್ಲರೆ ಮತಗಳಿಂದ ಕೊಟ್ಟಿದ್ದಾರೆ ಸರ್. 1,200 ಚಿಲ್ಲರೆ ಮತಗಳಿಂದ ಅಷ್ಟೇ ಕೊಟ್ಟಿರೋದು ಅವ್ರಿಗೆ ಅಧಿಕಾರನ. ಅದೇ ನಮ್ಮ ಮಂಜಣ್ಣವರಿಗೆ ಜಾತಿ ಬಲ ಇಲ್ಲ, ಅವ್ರಿಗೆ ಪ್ರಬಲವಾಗಿ ಜಾತಿ ಬಲ ಇದೆ. ಇವರು 800 ಜನ ಸಮಾಜದಲ್ಲಿ ಇದ್ಕೊಂಡು ಅಷ್ಟು 92,500 ಜನ ಅವಕಾಶನ ಕೊಟ್ಟಿದ್ದಾರೆ ಅಂತಂದರೆ ಇವರು ನಮ್ಮ ಸದಾಕಾಲ ಶಾಸಕರು. ಕ್ಷೇತ್ರದ ಜನರ ಜೊತೆ ಸರ್ ಸಾವು ನೋವಿಗೆ ಆಯ್ತಿರೋದು ಸರ್ ನಮ್ಮ ಮಂಜಣ್ಣವರು ಸರ್. ನಮ್ಗೆ ಈಗಲೂ ಹುಣಸೂರು ಶಾಸಕರು ಯಾರು ಅಂದರೆ ಮಂಜಣ್ಣನವರು ಹೆಂಗಾಗೈತೆ. ಸಾವಿಗೆ ನೋವಿಗೆ ಅಣ್ಣ ಇಂಥವ್ರಿಗೆ ಹುಷಾರಿಲ್ಲ, ಇಂಥವ್ರಿಗೆ ಇದಿಲ್ಲ ಅಂತಂದರೆ ಸದಾಕಾಲ ಪ್ರತಿನಿತ್ಯ ಸ್ಪಂದಿಸ್ತಾ ಇದ್ದಾರೆ ಸರ್. ಅವರೇನೆ ಸರ್ ನಮಗೆ. ಸರ್ ಅಭಿವೃದ್ಧಿ ಎಲ್ಲಾಗಿದೆ ಸರ್ 2.5 ವರ್ಷದಿಂದ. ಅವರ ನಡೆ MDCC ಬ್ಯಾಂಕ್ ಕಡೆ, ಹುಣಸೂರು ಕಡೆ ಅಲ್ಲ ಸರ್, ಅವರ ನಡೆ MDCC ಬ್ಯಾಂಕ್ ಕಡೆ. ಅವರು ಸಹಕಾರ ಕ್ಷೇತ್ರದಲ್ಲಿ ಮೈಲಿಗಲ್ಲನ್ನ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಹುಣಸೂರು ಕ್ಷೇತ್ರದಲ್ಲೂ ತೋರಿಸಿದ್ರೆ ಇನ್ನೂ ಅಭಿವೃದ್ಧಿ ಆಗ್ತಾಯಿತ್ತು. ಹುಣಸೂರು ಕ್ಷೇತ್ರಕ್ಕೆ ಮಂಜಣ್ಣವರೇ ಸರ್. ನಾಳೆ ಬೆಳಗ್ಗೆ ಚುನಾವಣೆ ಆದರೂ ಮಂಜಣ್ಣವರು ಗೆಲ್ಲುವುದು ನಿಶ್ಚಿತ. 100ಕ್ಕೆ 100 ಮಂಜಣ್ಣವ್ರು ಗೆಲ್ತಾರೆ ಸರ್.